ತೆಲುಗು ನಟ ಅಲ್ಲು ಅರ್ಜುನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರ ನಿರ್ದೇಶಕ ರಾಜ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಬಲಿಯಾದ್ರೆ ದೇವರನ್ನ ಬಂಧಿಸ್ತಾರಾ? ರಾಜಕೀಯ ಸಮಾರಂಭದಲ್ಲಿ ಕಾರ್ಯಕರ್ತರು ಬಲಿಯಾದ್ರೆ ರಾಜಕೀಯ ನಾಯಕರನ್ನ ಬಂಧಿಸ್ತೀರಾ? ಇಲ್ಲ ತಾನೆ. ಆದ್ರೆ ಒಬ್ಬ ನಟನ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ನಡೆದ ಘಟನೆಯಲ್ಲಿ ಮಹಿಳೆ ಬಲಿಯಾದ್ರೆ ನಟ ಅಲ್ಲು ಅರ್ಜುನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಿನ ಇನಾಂ ದತ್ತಾತ್ರೇಯ ಪೀಠದಲ್ಲಿ ವಿಎಚ್ಪಿ ಬಜರಂಗ ದಳದ ನೇತೃತ್ವದಲ್ಲಿ ನಡೀತಾ ಇರುವ ದತ್ತ ಜಯಂತಿ ಅಂಗವಾಗಿ 2ನೇ ದಿನ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ಇನ್ನು ಹನುಮಂತಪ್ಪ ವೃತ್ತಕ್ಕೆ ಯಾತ್ರೆ ಆಗಮಿಸ್ತಾ ಇದ್ದಂತೆ ಕಲರ್ ಲೈಟಿಂಗ್ಸ್ಗೆ ಯುವಕ ಯುವತಿಯರು ಹೆಜ್ಜೆ ಹಾಕಿದ್ದಾರೆ. ಕೇಸರಿ ಶಾಲ್ ಕೈಯಲ್ಲಿ ಹಿಡಿದು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಆಂಬ್ಯುಲೆನ್ಸ್ ಬರ್ತಿದ್ದಂತೆ ಡ್ಯಾನ್ಸ್ ಮಾಡುತ್ತಲೇ ದಾರಿ ಮಾಡಿಕೊಟ್ಟಿದ್ದಾರೆ. ಸತತ 5 ಗಂಟೆ ಬೃಹತ್ ಶೋಭಾಯಾತ್ರೆ ನಡೆದಿದ್ದು ಎಲ್ಲರೂ ಡ್ರೋನ್ನಲ್ಲಿ, ಅಂದ್ರೆ ಆ ಎಲ್ಲಾ ದೃಶ್ಯಗಳು ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೂಡಾ ವಿವಾದದ ಬೆನ್ನಲ್ಲೇ ಸರ್ಕಾರ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಂಪುಟ ಸಭೆ ಅಸ್ತು ಅಂದಿದೆ. ಮೂಡಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿತ್ತು. ಇದೀಗ ಬಿಡಿಎ ಮಾದರಿಯಲ್ಲೇ ಮೂಡಾಗೆ ಪ್ರತ್ಯೇಕ ಕಾಯ್ದೆ ತರುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಮುಂದಿನ ವಾರ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಯಾಗಲಿದೆ. ಡ್ರೋನ್ ಪ್ರತಾಪ್ನಿಂದ ಸೋಡಿಯಂ ಮೆಟಲ್ ವಸ್ತು ಬಳಸಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಧುಗಿರಿಯ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಡ್ರೋನ್ ಪ್ರತಾಪ್ನನ್ನ ಹಾಜರುಪಡಿಸಿದ್ರು. ಈ ವೇಳೆ ಪೊಲೀಸರು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಆದರೆ ಡ್ರೋನ್ ಪ್ರತಾಪ್ನನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಸೋಡಿಯಂ ಮೆಟಲ್ ಯೂಶಲಿ ಅದೊಂದು ಪನ್ನೀರ್ ಶೇಪ್ ಅಲ್ಲಿ ಇರುತ್ತೆ. ಚಿಕ್ಕದಾಗಿ ಅದನ್ನ ಹೇಗೆ ಸ್ಟೋರ್ ಮಾಡ್ತಾರೆ ಅಂದ್ರೆ ಅದು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಕೆರೋಸಿನ್ ಇಲ್ಲ ಬೇರೆ ಲಿಕ್ವಿಡ್ಸ್ ಇರ್ತವೆ, ಅದ್ರಲ್ಲಿ ಸ್ಟೋರ್ ಮಾಡ್ತಾರೆ. ಯಾವಾಗಲೂ ಯಾಕೆ ಆ ಥರ ಸ್ಟೋರ್ ಮಾಡ್ತಾರೆ ಅಂದ್ರೆ ಅದು ನೀರಿನ ಜೊತೆ ಮಿಕ್ಸ್ ಆಗಿದ ತಕ್ಷಣ ಸೋಡಿಯಂ ಮೆಟಲ್ ಅದೇನಾಗುತ್ತೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಏನ್ ಮಾಡುತ್ತೆ ಅಂದ್ರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕ್ರಾಸ್ ಮಾಡುತ್ತೆ, ಅಂದ್ರೆ ದೊಡ್ಡ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ದೊಡ್ಡ ಬೆಂಕಿ ಉಂಡೆ ತರ ಕಾಣುತ್ತೆ ನಿಮ್ಗೆ. ಸೋಡಿಯಂ ಮೆಟಲ್ ಯೂಶಲಿ ಅದೊಂದು ಪನ್ನೀರ್ ಶೇಪ್ ಅಲ್ಲಿ ಇರುತ್ತೆ. ಚಿಕ್ಕದಾಗಿ ಅದನ್ನ ಹೇಗೆ ಸ್ಟೋರ್ ಮಾಡ್ತಾರೆ ಅಂದ್ರೆ ಅದು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಕೆರೋಸಿನ್ ಇಲ್ಲ ಬೇರೆ ಲಿಕ್ವಿಡ್ಸ್ ಇರ್ತವೆ ಅದ್ರ. ಇನ್ನು ಇದೇ ವಿಚಾರಕ್ಕೆ ತುಮಕೂರು ಎಸ್ಪಿ ಅಶೋಕ್ ಕೆವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಧುಗಿರಿ ತಾಲೂಕು ಮಿಡಿಗೇಶಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ ನನ್ನ ವ್ಯಕ್ತಿ ಅಲ್ಲಿ ಸ್ಫೋಟಕ ಬಳಸಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂದು ಕೆಮಿಕಲ್ ಬಳಸಿ ಬ್ಲಾಸ್ಟ್ ಮಾಡಿ ಅದನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸದ್ಯ ಅವರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟದಲ್ಲಿರುವ ಕೆರೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾನೆ. ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಆ ವಿಚಾರದಲ್ಲಿ ನಾವು ಇಮಿಡಿಯೇಟ್ ಆಗಿ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟದಲ್ಲಿರುವ ಕೆರೆಯಲ್ಲಿ ತೆಲುಗು ನಟ ಅಲ್ಲು ಅರ್ಜುನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರ ನಿರ್ದೇಶಕ ರಾಜ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಬಲಿಯಾದ್ರೆ ದೇವರನ್ನ ಬಂಧಿಸ್ತಾರಾ? ರಾಜಕೀಯ ಸಮಾರಂಭದಲ್ಲಿ ಕಾರ್ಯಕರ್ತರು ಬಲಿಯಾದ್ರೆ ರಾಜಕೀಯ ನಾಯಕರನ್ನ ಬಂಧಿಸ್ತೀರಾ? ಇಲ್ಲ ತಾನೆ. ಆದ್ರೆ ಒಬ್ಬ ನಟನ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ನಡೆದ ಘಟನೆಯಲ್ಲಿ ಮಹಿಳೆ ಬಲಿಯಾದ್ರೆ ನಟ ಅಲ್ಲು ಅರ್ಜುನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಿನ ಇನಾಂ ದತ್ತಾತ್ರೇಯ ಪೀಠದಲ್ಲಿ ವಿಎಚ್ಪಿ ಬಜರಂಗ ದಳದ ನೇತೃತ್ವದಲ್ಲಿ ನಡೀತಾ ಇರುವ ದತ್ತ ಜಯಂತಿ ಅಂಗವಾಗಿ 2ನೇ ದಿನ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ಇನ್ನು ಹನುಮಂತಪ್ಪ ವೃತ್ತಕ್ಕೆ ಯಾತ್ರೆ ಆಗಮಿಸ್ತಾ ಇದ್ದಂತೆ ಕಲರ್ ಲೈಟಿಂಗ್ಸ್ಗೆ ಯುವಕ ಯುವತಿಯರು ಹೆಜ್ಜೆ ಹಾಕಿದ್ದಾರೆ.
ಕೇಸರಿ ಶಾಲ್ ಕೈಯಲ್ಲಿ ಹಿಡಿದು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಆಂಬ್ಯುಲೆನ್ಸ್ ಬರ್ತಿದ್ದಂತೆ ಡ್ಯಾನ್ಸ್ ಮಾಡುತ್ತಲೇ ದಾರಿ ಮಾಡಿಕೊಟ್ಟಿದ್ದಾರೆ. ಸತತ 5 ಗಂಟೆ ಬೃಹತ್ ಶೋಭಾಯಾತ್ರೆ ನಡೆದಿದ್ದು ಎಲ್ಲರೂ ಡ್ರೋನ್ನಲ್ಲಿ, ಅಂದ್ರೆ ಆ ಎಲ್ಲಾ ದೃಶ್ಯಗಳು ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೂಡಾ ವಿವಾದದ ಬೆನ್ನಲ್ಲೇ ಸರ್ಕಾರ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಂಪುಟ ಸಭೆ ಅಸ್ತು ಅಂದಿದೆ. ಮೂಡಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿತ್ತು. ಇದೀಗ ಬಿಡಿಎ ಮಾದರಿಯಲ್ಲೇ ಮೂಡಾಗೆ ಪ್ರತ್ಯೇಕ ಕಾಯ್ದೆ ತರುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಮುಂದಿನ ವಾರ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಯಾಗಲಿದೆ. ಡ್ರೋನ್ ಪ್ರತಾಪ್ನಿಂದ ಸೋಡಿಯಂ ಮೆಟಲ್ ವಸ್ತು ಬಳಸಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಧುಗಿರಿಯ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಡ್ರೋನ್ ಪ್ರತಾಪ್ನನ್ನ ಹಾಜರುಪಡಿಸಿದ್ರು. ಈ ವೇಳೆ ಪೊಲೀಸರು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಆದರೆ ಡ್ರೋನ್ ಪ್ರತಾಪ್ನನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಸೋಡಿಯಂ ಮೆಟಲ್ ಯೂಶಲಿ ಅದೊಂದು ಪನ್ನೀರ್ ಶೇಪ್ ಅಲ್ಲಿ ಇರುತ್ತೆ. ಚಿಕ್ಕದಾಗಿ ಅದನ್ನ ಹೇಗೆ ಸ್ಟೋರ್ ಮಾಡ್ತಾರೆ ಅಂದ್ರೆ ಅದು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಕೆರೋಸಿನ್ ಇಲ್ಲ ಬೇರೆ ಲಿಕ್ವಿಡ್ಸ್ ಇರ್ತವೆ ಅದ್ರಲ್ಲಿ ಸ್ಟೋರ್ ಮಾಡ್ತಾರೆ. ಯಾವಾಗಲೂ ಯಾಕೆ ಆ ಥರ ಸ್ಟೋರ್ ಮಾಡ್ತಾರೆ ಅಂದ್ರೆ ಅದು ನೀರಿನ ಜೊತೆ ಮಿಕ್ಸ್ ಆಗಿದ ತಕ್ಷಣ ಸೋಡಿಯಂ ಮೆಟಲ್ ಅದೇನಾಗುತ್ತೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಏನ್ ಮಾಡುತ್ತೆ ಅಂದ್ರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕ್ರಾಸ್ ಮಾಡುತ್ತೆ, ಅಂದ್ರೆ ದೊಡ್ಡ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ದೊಡ್ಡ ಬೆಂಕಿ ಉಂಡೆ ತರ ಕಾಣುತ್ತೆ ನಿಮ್ಗೆ. ಸೋಡಿಯಂ ಮೆಟಲ್ ಯೂಶಲಿ ಅದೊಂದು ಪನ್ನೀರ್ ಶೇಪ್ ಅಲ್ಲಿ ಇರುತ್ತೆ. ಚಿಕ್ಕದಾಗಿ ಅದನ್ನ ಹೇಗೆ ಸ್ಟೋರ್ ಮಾಡ್ತಾರೆ ಅಂದ್ರೆ ಅದು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಕೆರೋಸಿನ್ ಇಲ್ಲ ಬೇರೆ ಲಿಕ್ವಿಡ್ಸ್ ಇರ್ತವೆ ಅದ್ರ. ಇನ್ನು ಇದೇ ವಿಚಾರಕ್ಕೆ ತುಮಕೂರು ಎಸ್ಪಿ ಅಶೋಕ್ ಕೆವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಧುಗಿರಿ ತಾಲೂಕು ಮಿಡಿಗೇಶಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಡ್ರೋನ್ ಪ್ರತಾಪ್ನನ್ನ ವ್ಯಕ್ತಿ ಅಲ್ಲಿ ಸ್ಫೋಟಕ ಬಳಸಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂದು ಕೆಮಿಕಲ್ ಬಳಸಿ ಬ್ಲಾಸ್ಟ್ ಮಾಡಿ ಅದನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸದ್ಯ ಅವರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಸೊ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟೆಯಲ್ಲಿರುವ ಕೆರೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾನೆ. ಸೊ ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಸೊ ಆ ವಿಚಾರದಲ್ಲಿ ನಾವು ಇಮಿಡಿಯೇಟ್ ಆಗಿ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಸೊ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟೆಯಲ್ಲಿರುವ ಕೆರೆಯಲ್ಲಿ